ಹಲೋ ಹೇಳಮ್ಮ. 2 ತಿಂಗಳಿಂದ ದುಡ್ಡು ಹಾಕಿಲ್ಲ, ಇವತ್ತನ ಹಾಕ್ತೀನೋ ದುಡ್ಡು. ನಾನೇನಿಲ್ಲಿ ಸುಮ್ಮನೆ ಕೂತಿದ್ದೀನ, ಪೇಮೆಂಟ್ ಆಗ್ತಾ ತಕ್ಷಣ ಹಾಕ್ತೀನಿ ಇರಮ್ಮ. ಮನೇಲಿ ತುಂಬಾ ಪ್ರಾಬ್ಲಮ್ ಇತ್ತು, ಅದಕ್ಕೆ ಕೇಳಿದೆ, ಬೇಜಾರ್ ಮಾಡ್ಕೋಬೇಡ. ಸರಿ ಇರಮ್ಮ, ಆಯ್ತು, ಅರ್ಥ ಆಗುತ್ತೆ ನನಗೂ. ಪೇಮೆಂಟ್ ಆದ ತಕ್ಷಣ ಹಾಕ್ಕೊಡ್ತೀನಮ್ಮ. ಯಾಕೋ ಏನಾಯ್ತು? ಏನಿಲ್ಲ ಮಗ, ಸುಮ್ಮನೆ ಹಂಗೆ ನನ್ನ ತಂಗಿ ಫೋನ್ ಮಾಡಿ ತಲೆ ತಿಂತ ಇಲ್ಲೋ, ಅದಕ್ಕೆ ಕಟ್ ಮಾಡಿದೆ. ಮಗ ಅಲ್ಲೋಗೊಂಚೂರು ವಾಟರ್ ಬಾಟ್ಲು ತಗೋಬಾ. ಯಾಕೋ ಮಚ್ಚ ಏನಾಯ್ತು? ಇಲ್ಲ ಮಗ, ಈ ತಿಂಗಳಿಂದ ಡಬಲ್ ಡ್ಯೂಟಿ ಮಾಡಬೇಕು, ಇಲ್ಲ ಅಂತಂದ್ರೆ ಅಮ್ಮಂಗೆ ದುಡ್ಡು ಕಳ್ಸಕ್ಕಾಗಲ್ಲ ಮಗ. ಲವ್, ಈ ಮಾತನ್ನ ಅವ್ನ ಇದ್ದಾಗ ಯಾಕೋ ಹೇಳಲಿಲ್ಲ? ನೋಡು ಮಗ, ಒಬ್ಬ ವ್ಯಕ್ತಿಗೆ ತುಂಬಾ ಜನ ಫ್ರೆಂಡ್ಸ್ ಇರ್ತಾರೆ, ಆದ್ರೆ ಎಲ್ಲರ ಹತ್ರ ಎಲ್ಲಾನು ಹೇಳ್ಕೊಳಕ್ ಆಗಲ್ಲ ಮಗ. ಮಗ ನಾವ್ ಹೇಳೋ ಕಷ್ಟಗಳನ್ನ ತುಂಬಾ ಜನಗಳು ವೀಕ್ನೆಸ್ ಅನ್ಕೋಬಿಡ್ತಾರೆ. ನನ್ಗೇನೇ ಕಷ್ಟ ಬಂದ್ರು ನೀನೊಬ್ಬನ್ಗೆ ಮಗ ಹೇಳೋದು. ಹೌದು ಮಗ, ನೀನ್ ಹೇಳೋದು ಕರೆಕ್ಟೇ. ಮಗ ನನ್ಗೇನೇ ಕಷ್ಟ ಬಂದ್ರು ನೀನೊಬ್ಬನ ಹತ್ರ ಯಾಕೆ ಹೇಳ್ತೀನಿ ಹೇಳು? ನೀನ್ ನನ್ ಪ್ರಾಬ್ಲಮ್ ನ ಬೇರೆ ಹತ್ರ ಹೇಳಿ ನನ್ ವ್ಯಾಲ್ಯೂ ಯಾವತ್ತೂ ಕಮ್ಮಿ ಮಾಡಿಲ್ಲ ಮಗ. ನಿಮ್ಮ ಲೈಫಲ್ಲೂ ಈ ಥರ ಒಬ್ಬ ಬೆಸ್ಟ್ ಫ್ರೆಂಡ್ಸ್ ಇದ್ದೇ ಇರ್ತಾನೆ. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಐಡಿನ ಮೆನ್ಷನ್ ಮಾಡಿ, ಈ ವಿಡಿಯೋನ ನಿಮ್ಮ ಬೆಸ್ಟ್ ಫ್ರೆಂಡ್ಗೆ ಶೇರ್ ಮಾಡಿ.